ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥದ್ದು. ಶಿವಸ್ವಾಮಿಗೆ ಅಭಿಷೇಕ ಪ್ರಿಯ ಆ ತಂದೆ. ಅಭಿಷೇಕವನ್ನು ಯಾರು ಮಾಡ್ತಾ ಬರ್ತಾರೆ ಸತತವಾಗಿ ಅವ್ರ ಕುಟುಂಬ ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗಿರ್ತಾರೆ. ಈಗಿನ ಕಾಲದಲ್ಲಿ ನಾವು ಒಂದು ಸಂಸಾರ ಅನ್ನೋದು ತುಂಬ ಚೆನ್ನಾಗಿದೆ. ಆ ಸಂಸಾರದಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವೂ ಇದೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ ಅಂತ ಕುಟುಂಬಗಳು ತುಂಬ ರೇರ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಕಷ್ಟಗಳು ಜಾಸ್ತಿ. ಅಂದರೆ ದುಡ್ಡಿನ ಸಮಸ್ಯೆಗಳಿಂದ ಮನುಷ್ಯನಿಗೆ ಹೊಂದಾಣಿಕೆಯ ಭಾವ ಅನ್ನೋದು ಬರೋದಿಲ್ಲ. ಒಬ್ಬರೇ ದುಡಿತಾ ಇದ್ದೀವಿ, ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದಾರೆ, ಕಷ್ಟ ಜಾಸ್ತಿ ಇದೆ, ಎಲ್ರಿಗೂ ಎಷ್ಟು ಅಂತ ನಾವು ದುಡ್ದಾಕೋಕ್ಕಾಗುತ್ತೆ? ಮನೇನ ನೋಡ್ಕೊಳ್ಳೋದ, ಸಂಸಾರದಲ್ಲಿ ಬರುವಂಥ ಏರುಪೇರುಗಳನ್ನು ನಿಭಾಯಿಸೋದ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಸಮಸ್ಯೆಗಳಲ್ಲೇ ಒದ್ದಾಡ್ತಾ ಇರ್ತಾರೆ. ಅಂತಹವರು ಸೋಮವಾರದ ದಿನ ತಪ್ಪದೆ ಈ ಸಣ್ಣ ವಸ್ತು ನಮ್ಮ ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ. ತುಂಬ ಸುಗಂಧಭರಿತವಾದಂಥದ್ದು ಇದು. ಅಡುಗೆಗೆ ನಾವು ಬಳಸ್ತೀವಿ. ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ದೈವ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಭಗವಂತನು ಆಶೀರ್ವಾದವನ್ನು ಜಾಸ್ತಿನೇ ಕೊಡುವಂಥ ಒಂದು ಪರಿಹಾರ ಅಂತ ಹೇಳ್ತೀನಿ. ಇದನ್ನು ನೀವು ಮಾಡ್ಕೊಳ್ಬಹುದು. ಈ ದಿನ ಪ್ರದೋಷ ಕಾಲದಲ್ಲಿ ಸಂಜೆ ಮಾಡ್ಕೊಳ್ಳೋದು ತುಂಬ ಅದ್ಭುತವಾಗಿರುತ್ತೆ. ಸೋಮವಾರದ ದಿನಗಳಲ್ಲಿ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಭಾನುವಾರ ಅನ್ನೋದು ನಾನ್ ವೆಜ್ ತಿಂದಿರ್ತಾರಲ್ವ, ಸೋಮವಾರ ಮತ್ತೆ ಅದನ್ನೇ ರಿಪೀಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳಿಗೆ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಸ್ನೇಹಿತರೆ. ಸೋಮವಾರ ಬೆಳಗ್ಗೆ ಎದ್ದ ಕೂಡಲೇ ಮನೆಗಳನ್ನು ಹಾಗೂ ಮನೆಯ ಹೊರಗಡೆ ಶುಚಿ ಮಾಡಿ ತೊಳೆದು ರಂಗೋಲಿ ಬಿಟ್ಟು ಸ್ನಾನ ಮಾಡಿ ನಾವು ದೇವರಿಗೆ ಪುಟ್ಟದಾಗಿ ನಿಮ್ಮ ಶಕ್ತಿಯ ಅನುಸಾರ ದೀಪ ಹಚ್ಚಿ ಅಭಿಷೇಕವನ್ನು ಮಾಡ್ಕೊಳ್ಳಿ. ಹತ್ತಿರದಲ್ಲೇ ಶಿವಾಲಯಗಳು ಇದ್ದಾಗ ದೀಪ ಹಚ್ಚಿಬಿಟ್ಟು ಅಲ್ಲೂ ಹೋಗ್ಬಿಟ್ಟು ನೀವು ಒಂದು ಎಣ್ಣೆಯನ್ನು ಅಥವಾ ತುಪ್ಪವನ್ನು ತಗೊಂಡೋಗಿದ್ದೆ ದೀಪ ಹಚ್ಚಿಬಿಟ್ಟು ಅಭಿಷೇಕ ಮಾಡ್ಕೊಂಡು ಬಂದರೆ ಸಾಕು. ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ. ಯಾಕಂದರೆ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ಅಂತ ಹೇಳಿದೆ. ತುಂಬ ಸರಳ ವಿಧಾನದಲ್ಲೇ. ಇನ್ನು ಮನೆಯಲ್ಲೂ ಕೂಡ ಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಇಟ್ಕೊಂಡಿರುವಂಥವ್ರು ನೋಡಿ ಎಷ್ಟು ಅನ್ಯೂನ್ಯವಾಗಿರ್ತಾರೆ, ಎಷ್ಟು ಸಂತೋಷವಾಗಿರ್ತಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಇಲ್ಲ ಅಂದರೆ ಒಂದು ಚಿಕ್ಕದಾಗೆ ತೆಗೆದು ಇಟ್ಕೊಳ್ಳಿ. ಆಗ ಎಲ್ಲರೂ ಕೂಡ ಪ್ರೀತಿಯಿಂದ ಇರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಯಜಮಾನರು ನಮ್ಮ ಹತ್ರ ಪ್ರೀತಿಯಿಂದ ಇರೋದಿಲ್ಲ, ಚೆನ್ನಾಗಿ ಮಾತಾಡಿಸೋದಿಲ್ಲ, ಮಕ್ಕಳನ್ನ ಪ್ರೀತಿಸೋದಿಲ್ಲ, ಅವ್ರ ಕೆಲಸ ಏನೋ ಅವ್ರೇನೋ ಅಂತ ಇರ್ತಾರಕ್ಕ, ನಮಗೆ ತುಂಬ ಬೇಜಾರಾಗುತ್ತೆ ಅಂತ ಕೆಲವೊಬ್ಬರು ಹೇಳಿದ್ರೆ, ಕೆಲವೊಬ್ಬರು ಗಂಡು ಮಕ್ಳಿಗೂ ಕೂಡ ಅದೇ ಪರಿಸ್ಥಿತಿ ಇರುತ್ತೆ. ಹೆಣ್ಮಕ್ಳು ಸರಿಯಾಗಿ ಅವ್ರನ್ನ ಗೌರವದಿಂದ ನಡೆಸ್ಕೊಳ್ಳೋದಿಲ್ಲ, ಪ್ರೀತಿಯಿಂದ ಮಾತಾಡಿಸೋದಿಲ್ಲ, ಏನು ಎತ್ತ ಅಂತ ಕೇಳೋದಿಲ್ಲ. ಈ ಥರ ಆ ಒಬ್ರಿಗೊಬ್ಬರು ಸರಿಯಾಗಿ ಇರೋದಿಲ್ಲ ಅಂತ ಹೇಳಿದ್ರೆ ಅಂತಹವರು ಈ ಫೋಟೋವನ್ನು ಇಟ್ಕೊಳ್ಳಿ. ಅಂದರೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಇಟ್ಕೊಳ್ಬೇಕು. ಆ ಮನೆಯಲ್ಲಿ ಎಲ್ಲವೂ ಆಗ ತುಂಬಿ ತುಳುಕಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ನೀವು ಸಂಧ್ಯಾ ಕಾಲದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗಿರುವ ಹಣಕಾಸಿನ ಸಮಸ್ಯೆಗಳು, ಮುಖ್ಯವಾಗಿ ದೋಷಗಳು ದೂರವಾಗುತ್ತೆ. ಮನುಷ್ಯನಿಗೆ ಯಾವುದೋ ಒಂದು ರೀತಿಯಲ್ಲಿ ಜನ್ಮ ದೋಷಗಳಾಗಿರಬಹುದು ಅಥವಾ ಜಾತಕ ದೋಷಗಳಾಗಿರಬಹುದು, ಅದರಿಂದ ತುಂಬಾ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ದೋಷಗಳಿದ್ದಾಗ ದುಡ್ಡಿರುವಂಥವರಾದರೆ ಏನೋ ಒಂದು ಆ ಸಮಸ್ಯೆಗೆ ಪರಿಹಾರ ಅಂತಂದ್ಬಿಟ್ಟು ಪೂಜೆಗಳನ್ನು ಮಾಡಿಸ್ಕೊಳ್ತಾರೆ. ಅದಕ್ಕೋಸ್ಕರ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಯಾರಿಗೆ ಕಷ್ಟಗಳು ಜಾಸ್ತಿ ಇರುತ್ತೆ, ದುಡ್ಡು ಇರೋದಿಲ್ಲ ನೋಡಿ, ಅಂಥವರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಮೊದಲು ನಾವು ನಮ್ಮ ಮನೆಯಲ್ಲೇ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತಲೇ ಇರುವಂಥದ್ದು. ಯಾಕಂದರೆ ಮನೆಯೇ ಎಲ್ಲದಕ್ಕೂ ಮುಖ್ಯವಾಗಿ. ನಾವು ಪ್ರಪಂಚ ಸುತ್ತ ಬಂದರೂ ಕೂಡ ಗೂಡಿಗೆನೇ ಬರುವಂಥದ್ದು ಅಂತ ಹೇಳ್ತೀವಲ್ವ. ನಮ್ಮ ಮನೆಯಲ್ಲಿದ್ದಾಗ ನಮಗೆ ಎಷ್ಟು ನಿರಾಳವಾಗಿ ಎಷ್ಟು ನೆಮ್ಮದಿಯಿಂದ ಜೀವನ ನಡೆಸ್ತೀವಿ. ಆ ಥರ ನೀವು
ಎಲ್ಲ ರೀತಿಯಲ್ಲೂ ಕೂಡ ಮನೆಯನ್ನು ಶುಚಿ ಮಾಡಿ, ಮನೆಯ ಹೊರಗಡೆ ಶುಚಿ ಮಾಡಿ, ಸ್ನಾನವನ್ನು ಮಾಡಿ, ಬೆಳಗ್ಗೆ ಬ್ರೇಕ್‌ಫಾಸ್ಟ್ ಮಾಡೋದಕ್ಕೂ ಮುಂಚೆ ಸ್ನಾನ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಒಳ್ಳೆಯದು ಕೂಡ. ಅದು ಆರೋಗ್ಯ ದೃಷ್ಟಿಯಿಂದನೂ ಅಷ್ಟೇ. ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ಹಾಗೂ ದೋಷಗಳನ್ನು, ಏನೇ ಒಂದು ನಮಗೆ ಪೀಡೆ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ ನೋಡಿ, ಅದೆಲ್ಲವೂ ತೊಲಗೋಗೋದಕ್ಕೆ ಸ್ನಾನ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಮಾಡಿಕೊಂಡು ಅದಾದ ಮೇಲೆ ನೀವು ಯಥಾವತ್ತಾಗಿ ಸ್ವಾಮಿಗೆ ಈ ಬಿಲ್ವ ಪತ್ರೆ ಅನ್ನೋದು ತುಂಬ ಪ್ರೀತಿಕರ. ಬಿಲ್ವ ಪತ್ರೆ ಮನೆಯ ಹತ್ತಿರ ಇಟ್ಕೊಂಡಿದ್ರೆ ನೀವು ಅದನ್ನು ಇಟ್ಟು ದೀಪ ಹಚ್ಚಬಹುದು. ಇಲ್ಲ ಬಿಲ್ವ ಪತ್ರೆ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಅಂದರೆ ನೀವು ವೀಳ್ಯದೆಲೆಯನ್ನು ತಗೊಳ್ಳಿ. ಯಾಕಂದರೆ ನಮಗೆ ಹೂವು ತಗೊಂಡು ಬರುವಾಗ ಬಿಲ್ವ ಪತ್ರೆಯನ್ನು ಕೇಳಿದ್ರೆ ಕೊಡ್ತಾರೆ ಸ್ನೇಹಿತರೆ. ಕೊಡುವಾಗ ನೀವು ತಗೊಂಡು ಬರಬಹುದು. ಹಳ್ಳಿಗಳಲ್ಲಾದರೆ ಆರಾಮಾಗಿ ನಮಗೆ ಎಲ್ಲ ಕಡೆನೂ ಸಿಗುತ್ತೆ, ನೋಡಿಕೊಂಡು ನೀವು ಇಡಬಹುದು. ಇಲ್ಲ ಅಂದರೆ ಮಾತ್ರ ವೀಳ್ಯದೆಲೆಯನ್ನು ತಗೊಂಡಿದ್ದೆ ಅದ್ರ ಮೇಲೆ ನೀವು ಓಂ ಅಂತ ನೋಡಿ ಗಂಧದಲ್ಲಿ ಬರಿಬೇಕು. ಇಲ್ಲ ಅಂದರೆ ನೀವು ವಿಭೂತಿ ಇರುತ್ತಲ್ವ, ವಿಭೂತಿಯಲ್ಲಿ ಬರಿಬಹುದು. ಈ ರೀತಿ ಮಣ್ಣಿನ ದೀಪವನ್ನು ಹಚ್ಚಬೇಕು ಶಿವಸ್ವಾಮಿಗೆ. ಏನು ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿರುತ್ತೆ ನೋಡಿ, ಯಥಾವತ್ತಾಗಿ ನಾವು ದೇವರ ಮನೆಯಲ್ಲಿ ದೀಪ ಹಚ್ಚೋದು ಸರಳವಾಗಿ ಅದು ಬೇರೆ ರೀತಿಯಲ್ಲಿರುತ್ತೆ. ಅಂದರೆ ನಿತ್ಯದ ದೀಪ. ನಾವು ಏನಾದರೂ ಸಮಸ್ಯೆಗಳಿಗೆ ಅಥವಾ ನಮ್ಮ ಒಂದು ಸಂಕಲ್ಪ ಇರುತ್ತಲ್ವ, ಕೋರಿಕೆ ಇರುತ್ತಲ್ವ, ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅಂತ ಹಚ್ಚಬೇಕಾದ್ರೆ ಸಪ್ರೇಟಾಗಿ ಈ ರೀತಿ ಮಣ್ಣಿನ ದೀಪ ಹಚ್ಚಿ. ಮಣ್ಣಿನ ದೀಪದಲ್ಲಿ ನೀವು ಈಗ ನಾನು ತೋರಿಸ್ದೆ ಅಜ್ವಾನ, ಎಲ್ರಿಗೂ ಗೊತ್ತಿರುವಂಥದ್ದೇ. ವಾಮ್ ಅಂತ ಕೂಡ ಕರಿತೀವಿ ಅಜ್ವಾನ. ಅದು ತುಂಬಾ ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಪ್ರತಿಯೊಂದಕ್ಕೂ ಕೂಡ ಅದನ್ನು ಬಳಸ್ತೀವಿ. ಅದು ಎಷ್ಟು ಸುಗಂಧಭರಿತವಾಗಿರುತ್ತೆ ಅಂದರೆ ಅದನ್ನು ಸ್ವಲ್ಪನೇ ನೀವು ಒಂದು ಪಿಂಚಷ್ಟು ತಗೊಳ್ಳಿ. ಜಾಸ್ತಿ ತಗೊಳ್ಳೋದಕ್ಕೇನು ಹೋಗಬೇಡಿ. ಒಂದು ಪಿಂಚಷ್ಟು ನೀವು ಇದು ಇದ್ದಾಗ ಹಾಕಿ. ಎಲ್ಲರ ಮನೆಯಲ್ಲೂ ಇದನ್ನು ಇಟ್ಕೊಂಡೇ ಇರ್ತೀರ. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನಮಗೆ ಹತ್ತಿರದಲ್ಲೇ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಯಾಕಂದರೆ ಅಜ್ವಾನ ಇದನ್ನು ಹಾಕಿ ದೀಪ ಹಚ್ಚೋದ್ರಿಂದ ದೋಷಗಳು ದೂರ ಆಗುತ್ತೆ. ದೋಷಗಳಿಂದ ಯಾರು ಒದ್ದಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಯಾವಾಗಲೂ ಅಷ್ಟೇ ಸಮಸ್ಯೆಗಳು ಬಿಟ್ಟು ಹೋಗೋದಿಲ್ಲ. ಅವರು ಎಷ್ಟೇ ಪರಿಹಾರ ಮಾಡಿಕೊಂಡ್ರು, ಏನೇ ಒಂದು ಸೊಲ್ಯೂಷನ್ ಹುಡುಕಿದ್ರೂ ಕೂಡ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ 6ಕ್ಕೆ ಹತ್ತುತ್ತಾ ಇಲ್ಲ, 3ಕ್ಕೆ ಇಳೀತಾ ಇಲ್ಲ. ನಮ್ಮ ಲೈಫ್ ಇದೇ ಥರನೇ ಆಗಿಬಿಟ್ಟಿದೆ ಅಂತ ನಾವು ಹೇಳ್ತೀವಿ ನೋಡಿ. ಅವರು ಈ ಬದಲಾವಣೆಯನ್ನು ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿರುತ್ತೆ. ನೀವೇನೇ ಕೇಳಿಕೊಂಡ್ರೂ ಕೂಡ ಸಮಸ್ಯೆಯಿಂದ ಹೊರಗೆ ಬರಬಹುದು. ಅಥವಾ ನೀವು ಲೇಟಾಗಿ ನೋಡಿದ್ದೀರಾ, ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟು ಬರುವಂಥ ಸೋಮವಾರ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಅದಕ್ಕೆ ಬದಲಾಗಿ ಏನು ಮಾಡ್ಕೊಳ್ಬೇಕು ಅಂದರೆ ದೀಪ ಹಚ್ತಿರಲ್ವ, ಆ ದೀಪಕ್ಕೆ ನೀವು ಲವಂಗವನ್ನು ಹಾಕಿ. ಮುಗ್ಗಿರುವಂಥ ಲವಂಗವನ್ನು ಯಾರು ಸೋಮವಾರದ ದಿನಗಳಲ್ಲಿ ಶಿವಸ್ವಾಮಿಯ ಹೆಸರಿಂದ ದೀಪ ಹಚ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಇರ್ತಾರೆ. ಅದು ಮತ್ತೆ ತಣ್ಣಗಾದ್ಮೇಲೆ ಗಿಡಗಳ ಹತ್ರ ಹಾಕ್ಬಿಡಬೇಕು ನೀವು. ಆ ಬತ್ತಿ ಹಾಗೂ ಲವಂಗವನ್ನು ಹಾಕಿರ್ತೀರಲ್ವ, ಇದನ್ನು ಮಾಡ್ಕೊಂಡು ನೋಡಿ. ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.